ಕಾರಾಗೃಹದಲ್ಲಿ ಆರೋಪಿಗಳು ದಾಂಧಲೆ ನಡೆಸಿರುವ ಘಟನೆ ಧಾರವಾಡ ಜಿಲ್ಲಾ ಕೇಂದ್ರ ಕಾರಾಗೃಹದಲ್ಲಿ ನಡೆದಿದೆ. ಇನ್ನು ಶಿವಮೊಗ್ಗದಲ್ಲಿ ನಡೆದ ಹರ್ಷ ಕೊಲೆ ಆರೋಪಿಗಳಿಂದ ಜೈಲಿನ ವಾರ್ಡನ್ ಮೇಲೆ ಹಲ್ಲೆ ನಡೆಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದ್ದು, ಹಲ್ಲೆಗೊಳಗಾದ ಜೈಲಿನ ವಾರ್ಡನ್ ಕಿರಣ್ ಗೋರ್ಪಡೆ ಧಾರವಾಡದ ಎಸ್ಡಿಎಂ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇನ್ನು 2022ರಲ್ಲಿ ನಡೆದಿದ್ದ ಹಿಂದೂ ಕಾರ್ಯಕರ್ತ ಹರ್ಷ ಕೊಲೆ A1 ಹಾಗೂ A2 ಆರೋಪಿಗಳಿಂದ ಸೆಲ್ನಿಂದ ಹೊರಗೆ ಬಿಡುವ ವಿಚಾರಕ್ಕೆ ಕೃತ್ಯ ನಡೆದಿದ್ದು, ಕೈದಿಗಳಿಂದ ಕರ್ತವ್ಯಕ್ಕೆ ಅಡ್ಡಿ ಆರೋಪದಡಿ ಧಾರವಾಡ ಉಪನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. 2-3 ದಿನದಿಂದ ಕೆಲ ಆರೋಪಿಗಳು ಜೈಲ್ ಸ್ಟಾಫ್ ಯಾರಿದ್ದಾರೆ ಅವ್ರ ಜೊತೆ ಅನುಚಿತವಾಗಿ ನಡ್ಕೊಂಡು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರು ಅಂತ ಹೇಳಿಬಿಟ್ಟು ಒಂದು ಪ್ರಕರಣ ನಮ್ಮ ಧಾರವಾಡ ಸಬರ್ಬದಲ್ಲಿ ದಾಖಲು ಮಾಡ್ಕೊಂಡಿದ್ದೇವೆ. ಆರೋಪಿಗಳನ್ನ ವಶಕ್ಕೆ ತೊಗೊಂಡು ಮತ್ತೆ ವಿಚಾರಣೆ ಮುಂದುವರಿಸುವಂಥ ಕೆಲಸ ಮಾಡಲಾಗುತ್ತೆ. ಇವಾಗ ಆರೋಪಿಗಳು ಅಲ್ಲೇ ಜೈಲಲ್ಲೇ ಸಪ್ರೇಟು ಇದರಲ್ಲಿದ್ದಾರೆ. ಒಂದು ಗ್ಯಾಂಗ್ ಮಾಡ್ಕೊಂಡಿದ್ದಾರೆ ಏನಂತ ಗ್ಯಾಂಗ್ ಮಾಡ್ಕೊಂಡು ಈ ಥರ ಹಲ್ಲೆ ಮಾಡ್ತಿದ್ದಾರೆ. ಅದು ಮೊನ್ನೆ ಹಲ್ಲೆ ಮಾಡೋದು ಕ್ಷುಲ್ಲಕ ವಿಚಾರ ಸರ್. ಸೆಲ್ಲಿಗೆ ಜಲ್ದಿ ಒಳಗೆ ಬಿಡಲಿಲ್ಲ ಅನ್ನೋ ಕಾರಣಕ್ಕೆ ಹಲ್ಲೆ ಮಾಡಿದ್ರು ಅಂತ ಇದ್ದೇನೆ ಸರ್. ಅಲ್ಲ, ಅದೆಲ್ಲ ಜೈಲ್ ಅಥಾರಿಟೀಸ್ ಇನ್ನೂ ಹೇಳಬೇಕು. ಅದು ನನಗೆ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಗೊತ್ತಿಲ್ಲ. ಈ ಥರ ಅವರಿಗೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರು ಅನ್ನೋದ್ರ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲು ಮಾಡ್ಕೊಂಡಿದ್ದಾರೆ. ಜೈಲ್ ಒಳಗಡೆ ಇರೋದೇನಿದೆ ಅದು ಜೈಲ್ ಅಥಾರಿಟೀಸು ನೋಡ್ತಾರೆ. ಆ ಥರ ಯಾರಾದರೂ ಅಧಿಕಾರಿಗಳಿಗೆ ತೊಂದರೆ ಕೊಡುವಂಥದ್ದು ಅಥವಾ ಇನ್ಮೇಟ್ಸ್ ಆಗಿ ನಿಯಮಾನುಸಾರ ಸಹಕರಿಸದೇ ಇದ್ದರೆ ಅವ್ರಿಗೆ ಮತ್ತೆ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡೋದು ಅದೆಲ್ಲ ಮಾಡ್ತಾರೆ ಅವರು ಜನರಲಿ. ಅದೇನಿದೆ ನಮ್ಮಲ್ಲಿ ಪ್ರಕರಣ ದಾಖಲಾಗಿರೋದೇನಿದೆ ಅದನ್ನು ತನಿಖೆ ಮಾಡಿ ಅಂತಿಮ ವರದಿ ಸಲ್ಲಿಸಲಾಗುತ್ತೆ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.